ಈ ಕಾಂಪೌಂಡ್ ಗೋಡೆ ಶಿಥಿಲಗೊಂಡಿರುವ ಕಾರಣ ಸಾರ್ವಜನಿಕರು ವಾಹನಗಳನ್ನು ಮತ್ತು ತಾವು ದೈಹಿಕವಾಗಿ ಗೋಡೆ ಬಿಟ್ಟು ದೂರ ನಡಿಬೇಕಾಗಿ ವಿನಂತಿ ಅಂತ ಪೊಲೀಸ್ ಪ್ರಕಟಣೆಯೊಂದು ರಸ್ತೆಯಲ್ಲಿ ಬಿತ್ತರಗೊಳಿಸಿರುವುದು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮನೆ ಕಾಂಪೌಂಡ್ಗೆ. ಇದೇ ರಸ್ತೆಯಲ್ಲೇ ಲೋಕೋಪಯೋಗಿ ಇಲಾಖೆ ಇದೆ. ಎಸ್ಪಿ ಮನೆ ಪಕ್ಕದಲ್ಲಿಯೇ ಜಿಲ್ಲಾಧಿಕಾರಿಗಳ ಮನೆಯೂ ಇದೆ. ರಕ್ಷಣಾಧಿಕಾರಿಗಳ ಮನೆಗೆ ರಕ್ಷಣೆ ಇಲ್ಲದಂತಾಗಿದ್ಯಾ ಅನ್ನೋ ಚರ್ಚೆಗೂ ಗ್ರಾಸವಾಗುವಂತ ಈ ಸೂಚನಾ ಫಲಕ ತೋರಿಸ್ತಾ ಇದೆ. 1963ರಲ್ಲಿ ನಿರ್ಮಾಣ ಮಾಡಿರೋ ಕಾಂಪೌಂಡ್ ಗೋಡೆಯಂತೆ ಇದು. ಅಂದ್ರೆ 61 ವರ್ಷ ವಯಸ್ಸಾಗಿರೋ ಕಾಂಪೌಂಡ್ ಗೋಡೆ ಬಿರುಕು ಬಿಟ್ಟಿದೆ. ಯಾವ ಸಮಯದಲ್ಲಾದ್ರೂ ನೆಲಕ್ಕೆ ಉರುಳಿ ಬೀಳಬಹುದು. ಕೂಡಲೇ ಇದನ್ನ ಕೆಡವಿ ನೂತನ ಕಾಂಪೌಂಡ್ ಗೋಡೆ ಕಟ್ಟಬೇಕಾದ ಅನಿವಾರ್ಯತೆ ಇದೆ. ಈ ಗೋಡೆ ಪಕ್ಕದಲ್ಲಿಯೇ ಪಾನಿಪುರಿ, ಬಜ್ಜಿ, ಬೋಂಡ ಗಾಡಿಗಳನ್ನ ಇಡ್ಲಾಗ್ತಿತ್ತು. ಆಟೋ ನಿಲ್ದಾಣವೂ ಮಾಡ್ತಿತ್ತು. ಮೊನ್ನೆ ಜಡಿ ಮಳೆ ಸತತವಾಗಿ ಸುರಿದ ಕಾರಣ ಈ ಕಾಂಪೌಂಡ್ ಡ್ಯಾಮೇಜ್ ಆಗಿದೆ. ಇದನ್ನು ಸರಿಪಡಿಸುವ ಕೆಲಸವನ್ನ ಲೋಕೋಪಯೋಗಿ ಇಲಾಖೆ ಮಾಡಬೇಕಿದೆ. ಆದರೆ ಈ ಕಾಂಪೌಂಡ್ ಗೋಡೆ ಕೆಡವಿ ಬೀಳಿಸಬೇಕಾದ್ರೆ 25 ಲಕ್ಷ ಹಣ ಬೇಕಾಗುತ್ತಂತೆ. ಇದು ಸರ್ಕಾರಿ ಕಟ್ಟಡಗಳಿಗೆ ಕಾಲಕಾಲಕ್ಕೆ ದುರಸ್ತಿ ಮಾಡಿಸಿ ನವೀಕರಣ ಮಾಡುವಂಥದ್ದು ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ. ಇದು ಸಾಕಷ್ಟು ಕಟ್ಟಡಗಳ ಗತಿ ಇದೇ ಆಗಿದೆ. ಬಂಡವಾಳ ಹಾಕಿ ಕೋಟಿ ಬಂಡವಾಳ ಹಾಕಿ ಕಟ್ತಾರೆ. ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗ್ತಾರೆ. ಈಗ ವರಿಷ್ಠ ಅಧಿಕಾರಿಗಳ ಕಚೇರಿ ಇವತ್ತು ಮನೆಗೂ ಅಂಥ ದುಸ್ಥಿತಿ ಬಂದಿರೋದು ಒಂಥರ ಬೇಸರ ಥರಂಥದ್ದು. ಅದಕ್ಕೆ ನಾಮಫಲಕ ಹಾಕೋದಿದೆ ನೋಡಿ, ಅದು ಇನ್ನಂತೂ ಭಾಳ ನಗೆಪಾಟ್ಲಿಗೆ ಈಡಾಗೋಂಥದ್ದು ವಿಚಾರ. ಅದನ್ನು ಈ ಥರ ನಾಮಫಲಕ ಹಾಕಿ ನೀವು ಬಿದ್ದೋಗುತ್ತೆ, ದೂರ ಹೋಗಿ ಅನ್ನೋದಾದರೆ ಅದನ್ನು ದುರಸ್ತಿ ಮಾಡೋಕ್ಕೂ ಕೂಡ ಕಾಸಿಲ್ಲದಂಥ ಪರಿಸ್ಥಿತಿ ಆಗಿದೆಯಾ? ಇವತ್ತು ಕಚೇರಿಗಳಿಗೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಇವತ್ತು ಅಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗಿರೋದು ದುರಂತ. ಈಗ ಆಗಬಾರ್ದು. ಹಲವಾರು ಕಟ್ಟಡಗಳು, ಈ ಥರ ಸರ್ಕಾರಿ ಕಟ್ಟಡಗಳು ದುಸ್ಥಿತಿಗೆ ಬಂದು ತಲುಪಿವೆ. ನೀವು ಸರ್ಕಾರಿ ಕಾಲೇಜು, ಪದವಿ ಪೂರ್ವ ಕಾಲೇಜ್ ಇದೆ ನೋಡಿದ್ರೆ ಅತ್ಯಂತ ನೋವಾಗುತ್ತೆ. ಸುಮಾರು ಒಂದು 10-15 ಕೊಠಡಿ ಖಾಲಿ ಇದೆ. ಅದು ಇಂಗ್ಲೀಷ್ನವ್ರ ಕಾಲದಲ್ಲಿ ಕಟ್ಟಿರೋಂಥ ಕಲ್ಲು ಕಟ್ಟಡಗಳು. ಅದು ದುರಸ್ತಿ ಮಾಡಿದೆ, ಸುಣ್ಣ ಬಣ್ಣ ಬಣ್ಣದ ಸಾಕು, ಅದು ನವೀಕರಣ ಆಗುತ್ತೆ. ಅಷ್ಟು ಕೂಡ ಮಾಡಿದೆ ಇವತ್ತು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಹೊಳ್ತಾರೆ. ಕೋಟಿ ಕೊಟ್ಟು ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬದಲು ಇಂಥ ಕಟ್ಟಡಗಳನ್ನು ದುರಸ್ತಿ ಮಾಡಿಸಿ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಸಾಕಷ್ಟು ಅನುದಾನ ಉಪಯೋಗ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ. ಇವತ್ತು ವರಿಷ್ಠ ಅಧಿಕಾರಿಗಳ ಮನೆಗೆ ಈ ರೀತಿ ದುಸ್ಥಿತಿ ಬಂದಿರೋದು ಬಹುಶಃ ನಗಪಟ್ಟಲು ಮತ್ತು ನೋವಿನ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಮುಂದಾಗಿ ಅದನ್ನು ದುಸ್ಥಿತಿಗೆ ಫಲಕವನ್ನು ಕಿತ್ತಾಕಿ ಅದನ್ನು ದುರಸ್ತಿ ಮಾಡೋಂಥ ಕೆಲಸ ಮುಂದಾದರೆ ಬಹುಶಃ ಅದೊಂದು ಗೌರವಾನ್ವಿತ ಕೆಲಸ ಅಂತ ನಾವು ಭಾವಿಸ್ತೇವೆ. ಥ್ಯಾಂಕ್ ಯು ಸರ್. ಈ ಕಾಂಪೌಂಡ್ ಡ್ಯಾಮೇಜ್ ಆಗಿದೆ. ಇನ್ನೊಮ್ಮೆ ಮಳೆ ಬಂದರೆ ಬಿದ್ದು ಹೋಗುವ ಅಪಾಯ ಕಾದಿದೆ. ಆದಷ್ಟು ಬೇಗ ಮಂಜೂರಾತಿ ಕೊಡಿ ಅಂತ ಲೋಕೋಪಯೋಗಿ ಇಲಾಖೆ ಮೇಲಾಧಿಕಾರಿಗಳಿಗೆ ಬರೆದಿದ್ದಾರೆ. ಆದರೆ ಅವರಿಂದ ಇನ್ನೂ ಯಾವ ಪ್ರತಿಕ್ರಿಯೆಯೂ ಬಂದಿಲ್ವಂತೆ. ಹಾಗಾದ್ರೆ ಮತ್ತೆ ಮಳೆ ಬಂದರೆ ಯಾರ ಮೇಲಾದರೂ ಗೋಡೆ ಬಿದ್ದು ಅಪಘಾತವಾಗೋದು ನಿಜವಾಗಿದ್ದು, ಹಾಗೊಂದು ವೇಳೆ ಆದರೆ ಅದಕ್ಕೆ ಯಾರು ಹೊಣೆಗಾರರು ಹೇಳಿ? ಅದಕ್ಕಾಗಿ ಇನ್ನೂ ವಿಳಂಬ ಮಾಡದೆ ತ್ವರಿತಗತಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಅಧಿಕಾರಿಗಳು ಕೈಗೆತ್ತಿಕೊಳ್ತಾರಾ? ಕಾದ್ ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.